ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮದನೂರಿನಲ್ಲಿ ಕಿಡಿಗೇಡಿಗಳು ನೀರಿನ ಟ್ಯಾಂಕ್ಗೆ ವಿಷ ಬೆರಕೆ ಮಾಡಿದ್ದು ನೀರು ಸೇವಿಸಿದ 10 ಮಂದಿ ಅಸ್ವಸ್ಥರಾಗಿದ್ದಾರೆ. ಅಸ್ವಸ್ಥರಾದ 6 ಮಂದಿಗೆ ಕೆಂಬಾವಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದ್ದು 4 ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಸುದ್ದಿ ತಿಳಿದು ಗ್ರಾಮಕ್ಕೆ ಭೇಟಿ ನೀಡಿದಂತ ಸಿಇಒ ಕವಿತಾ ನೀರಿನ ಟ್ಯಾಂಕ್ ಸಂಪೂರ್ಣವಾಗಿ ಖಾಲಿ ಮಾಡಿಸಿದರು. ಮದನೂರು, ತೆಗ್ಗಳಿ, ಶಾಖಾಪುರ ಗ್ರಾಮಗಳಿಗೆ ಇದೇ ಟ್ಯಾಂಕ್ನಿಂದ ನೀರು ಸರಬರಾಜಾಗ್ತಿತ್ತು. ಕಿಡಿಗೇಡಿಗಳ ಕೃತ್ಯದಿಂದ 3 ಗ್ರಾಮಗಳ ಜನ ನೀರಿಗಾಗಿ ಪರದಾಡುವಂತಾಗಿದೆ. ಕೂಡಲೇ ಬೇರೆ ಕಡೆಯಿಂದ ಟ್ಯಾಂಕರ್ಗಳ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡಲಾಗ್ತಿದ್ದು ಮತ್ತೆ ಕಿಡಿಗೇಡಿಗಳು ಕೃತ್ಯ ಎಸಗಬಹುದು, ಎಲ್ಲರೂ ಎಚ್ಚರದಿಂದಿರಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗ್ರಾಮಸ್ಥರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಪೊಲೀಸ್ ಬಂದೋಬಸ್ತನ್ನು ಸಹ ನಿಯೋಜನೆ ಮಾಡಲಾಗಿದೆ. ನಮ್ಮ ಕುಡ್ದಾಗ ಹೇಳಿದಲ್ರಿ, ಯಾಕ ನೀರು ವಾಸನೆ ಬರ್ತೈತಿ ಹೋಗು ಅಂತಂದಳಲ್ರಿ. ನಾನು ಸಡನ್ಲಿ ಬಂದ್ ಮಾಡಿದ್ದೇನೆ. ಬಂದ್ ನೋಡಿದ್ರಿ ಅವಾಗ ಓಪನ್ ಇತ್ತು. ಅಂದ್ರೆ ನೀವು ಯಾವಾಗ್ಲೂ ಇದನ್ನ ವಾಲ್ವ್ ಇದು ಮಾಡಿ ಅದನ್ನ ಕ್ಲೋಸ್ ಮಾಡ್ತೀರಿ? ಕ್ಲೋಸ್ ಮಾಡಿದ್ದೀವಿ ಮೇಡಮ್. ಅಲ್ಲಲ್ಲ, ನೀವು ಯಾವಾಗ ಓಪನ್ ಮಾಡುವಾಗ ಓಪನ್ ಮಾಡಿ ಆಮೇಲೆ ಮತ್ತೆ ಕ್ಲೋಸ್ ಮಾಡ್ತೀರಿ. ಬಟ್ ನೀವು ಬಂದಾಗ ಇದು ಓಪನ್ ಇತ್ತು ಮೇಡಮ್. ಸೊ ಅವಾಗೆ ಡೌಟ್ ಬಂತ ನಿಮ್ಗೆ? ಅಲ್ಲಿ ನಿಮ್ಮ ಈ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಬಾಳಗೌಡ ಪಾಟೀಲ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಾಳಗೌಡ ಪಾಟೀಲ್, ಸದ್ಯ ಅಸ್ವಸ್ಥರ ಕಂಡೀಷನ್ ಯಾವ ರೀತಿ ಇದೆ? ತನಿಖೆಗೆ ಏನಾದರೂ ಆದೇಶಿಸಲಾಗಿದೆಯಾ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು? ಬಾಳಗೌಡ ಪಾಟೀಲ್. ಖಂಡಿತವಾಗ್ಲೂ ಶಿವಶಂಕರ್, ನಿನ್ನೆ ಒಂದು ಘಟನೆ ನಡೆದಿತ್ತು. ಒಂದು ಪಾತ್ರೆಗಳು, ಕಿಡಿಗೇಡಿಗಳು ಕುಡಿಯುವ ನೀರಿನ ಟ್ಯಾಂಕ್ದಲ್ಲಿ ಒಂದು ವಿಷಯ ಬೆರೆಸಿ ಇಡೀ ಒಂದು ಗ್ರಾಮಸ್ಥರನ್ನು ಪ್ರಾಣವನ್ನು ತೆಗೆಯುವಂತ ಕೆಲಸ ಮಾಡಿದ್ರು. ಅದೇ ದುರಾದೃಷ್ಟ. ಇನ್ನು ವಾಂತಿಭೇದಿಯಾಗಿ ಕೆಲವು 10 ಜನ ಗಂಭೀರವಾಗಿ ವಾಂತಿಭೇದಿಯಿಂದ ಬದುಕಿದ್ರು. ಆದ್ರೆ ಅವ್ರ ಸ್ಥಿತಿ ಈಗ ಯಾವುದೋ ಇದಿಲ್ಲ, ಸ್ಥಿತಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತೆ ಇನ್ನು ಅಲ್ಲಿ ಆ ಘಟನಾ ಸ್ಥಳಕ್ಕೆ ಪೊಲೀಸ್ ಇಲಾಖೆಯವರು ಹಾಗೆ ವೈದ್ಯಕೀಯ ತಂಡವನ್ನು ಭೇಟಿ ನೀಡಿ, ಜಿಲ್ಲಾ ಪಂಚಾಯತಿ ಶಿವೈ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಏನೋ ತಪ್ಪಿಸ್ತರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವ ನಿಟ್ಟಿನಾಗಿ ಸೂಚನೆಯನ್ನು ಆದೇಶಿಸಿದ್ದಾರೆ ಅಂತ ಹೇಳ್ಬೋದು ಶಿವಶಂಕರ್. ಓಕೆ ಬಾಳಗೌಡ ಪಾಟೀಲ್, ಏನಾದರೂ ಹಿನ್ನೆಲೆ ಅಥವಾ ದ್ವೇಷ ಏನಾದರೂ ಇರಬಹುದಾ ಅನ್ನುವಂಥದ್ದು? ಏನಾದರೂ ಅಲ್ಲಿ 2 ಗುಂಪುಗಳ ನಡುವೆ ಈ ರೀತಿ ಏನಾದರೂ ಗಲಾಟೆ ಏನಾದರೂ ನಡೀತಿತ್ತ ಗ್ರಾಮದಲ್ಲಿ ಅನ್ನುವಂಥದ್ದು ಈ ಕುರಿತು ಏನಾದರೂ ಹೇಳ್ತಾರ ಸ್ಥಳೀಯರು? ಇಲ್ಲ, ಆತರ ಏನು ಕಂಡು ಬಂದಿಲ್ಲ. ಅದು ಪರಿಶೀಲನೆ ಮಾಡಿ ಇದು ಮಾಡ್ತಾರೆ ಅಂತ ಹೇಳ್ಬೋದು. ಓಕೆ ಬಾಳಗೌಡ ಪಾಟೀಲ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಅಂದ್ರೆ ನೀವು ಯಾವಾಗ್ಲೂ ಇದನ್ನ ವಾಲ್ವ್ ಇದು ಮಾಡಿ ಅದನ್ನ ಕ್ಲೋಸ್